hello ಮಕ್ಕಳೇ. ಇವತ್ತಿನ ಕ್ವೆಶನ್, ಇಫ್ ಎಕ್ಸ್ ಇಂಟು ಲಾಗ್ ಎಟ್ ದ ಬೇಸ್ ಆಫ್ ಇ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು 4 ವೇರ್ ವೈ ಇಸ್ ಗ್ರೇಟರ್ ದೆನ್ 0 ದೆನ್ ಡಿವೈ ಬೈ ಡಿ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ಸ್ ಟು ಇ ಈಸ್ ಈಕ್ವಲ್ಸ್ ಟು ಅಂತ ಕೇಳಿದ್ದಾರೆ. ಡಿವೈ ಬೈ ಡಿ ಎಕ್ಸ್ ಕೇಳಿದ್ದಾರೆ. ಇದರೊಳಗಿನ ಫಾರ್ಮುಲಾ ಫಸ್ಟ್ ಸ್ಟೆಪ್ ಏನಂದರೆ, ಈ ಫಂಕ್ಷನಲ್ಲೂ ಒಂದು ಸೈಡ್ ಫುಲ್ ಎಲ್ಲ ಟರ್ಮ್ಸ್ ಎಲ್ಲ ಒಂದು ಸೈಡ್ ಹಾಕಿ ರೈಟ್ ಸೈಡ್ 0 ಮಾಡಬೇಕು. ಎಕ್ಸ್ ಲಾಗ್ ಎಕ್ಸ್ನ ನಾನು ಎಲ್ ಎನ್ ಅಂತ ಬರೀತಿದ್ದೇನೆ, ಯಾಕಂದರೆ ಸೇಮ್ ಇದೆ. ಲಾಗ್ ಎಟ್ ದ ಬೇಸ್ ಆಫ್ ಇ ಈಸ್ ಈಕ್ವಲ್ಸ್ ಟು ನ್ಯಾಚುರಲ್ ಲಾಗ್ ಎಲ್ ಎನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4, ಯಾಕೆಂದರೆ ಇದಕ್ಕೆ ಕಡೆ ತೊಗೊತಿದ್ದೇನೆ, ಈಕ್ವಲ್ಸ್ ಟು 0. ಸೊ ಇದಾಗುತ್ತೆ ಎಫ್ ಆಫ್ ಎಕ್ಸ್ ಕಾಮ ವೈ. ಇದು ಎಫ್ ಆಫ್ ಎಕ್ಸ್ ಕಾಮ ವೈ ಆಗುತ್ತೆ, ಯಾಕಂದರೆ ವೈ ಮತ್ತು ಎಕ್ಸ್ ಎರಡು ಕಾಮನ್ ಇದೆ. ಅಂದರೆ ಈ ಟೋಟಲ್ ಒಂದು ಎಫ್ ಆಫ್ ಎಕ್ಸ್ ಥರನೇ ಟ್ರೀಟ್ ಮಾಡ್ತಿದ್ದೇನೆ. ಇವಾಗ ಡಿವೈ ಬೈ ಡಿ ಎಕ್ಸ್, ಇದನ್ನು ಡಿವೈ ಬೈ ಡಿ ಎಕ್ಸ್ನ ಸಿಂಪ್ಲಿಫೈ ಮಾಡಿ ಇಂಪ್ಲಿಸಿಟ್ ಫಾರ್ಮ್ನಲ್ಲಿ ಮಾಡ್ಬೋದು. ಎಕ್ಸಾಮ್ನಲ್ಲಿ ಎಷ್ಟು ಟೈಮ್ ಇರೋದಿಲ್ಲ ಅಂಥೇಳಿ ನಾನು ಒಂದು ಫಾರ್ಮುಲಾ ಹೇಳ್ತಿದ್ದೇನೆ. ಡಿಫ್ರೆನ್ಷಿಯೇಟ್ ಮಾಡಿ ಫಂಕ್ಷನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ಮೈನಸ್ ಸೈನ್ ಇದೆ, ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೀವು ಇಲ್ಲಿ ಡಿನಾಮಿನೇಟರ್ ಇದೆ, ಇಲ್ಲಿ ನ್ಯೂಮರೇಟರ್ ಬಂದಿದೆ. ಓಕೆ, ಡಿವೈ ಬೈ ಇದು ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈ. ಡಿಫ್ರೆನ್ಷಿಯೇಟ್ ಮಾಡ್ತಿರುವಾಗ ಇದರೊಳಗೆ ವೈ ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಬೇಕು. ವೈ ಫಂಕ್ಷನ್ ಏನಾದರೂ ಇದ್ದರೆ ಇದರೊಳಗೆ ಎಕ್ಸ್ ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಬೇಕು. ಸೊ ಇದನ್ನು ಮಾಡಿ ತೋರಿಸ್ತೀನಿ. ಇದರ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ದೇನೆ, ಮೈನಸ್ ಸೈನ್ ಹೊರಗೆ. ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1 ಎಲ್ ಎನ್ ಇಂಟು ಎಲ್ ಎನ್ ಎಕ್ಸ್ ಮೈನಸ್ ಪ್ಲಸ್, ಯಾಕಂದರೆ ಯು ವಿ ರೂಲ್ ಹಾಕ್ತಿದ್ದೇನೆ. ಸೊ ಇದರೊಳಗೆ ಯು ವಿ ರೂಲ್ ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್. ನೆಕ್ಸ್ಟ್ ಬರುತ್ತೆ ಎಕ್ಸ್ ಕಾನ್ಸ್ಟೆಂಟ್ ಮತ್ತು ಎಲ್ ಎನ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಬರುತ್ತೆ 1 ಎಲ್ ಎನ್ ಎಕ್ಸ್. ಇಲ್ಲಿ ನೋಡಿ, ಎಲ್ ಎನ್ ಎಕ್ಸಿನ ಡಿಫ್ರೆನ್ಸಿಯೇಷನ್ 1 ಎಕ್ಸ್ ಆಗುತ್ತೆ. ಆದರೆ ಎಲ್ ಎನ್ ಆಫ್ ಎಲ್ ಎನ್ ಎಕ್ಸ್ ಅದರ ಡಿಫ್ರೆನ್ಸಿಯೇಷನ್ 1 ಎಲ್ ಎನ್ ಎಕ್ಸ್ ಆಗುತ್ತೆ. ಸೊ ಅದನ್ನೇ ಬರೀತಿದ್ದೇನೆ. ಅದ ನಂತರ ಎಲ್ ಎನ್ ಎಕ್ಸಿನ ಡಿಫ್ರೆನ್ಸಿಯೇಷನ್ 1 ಎಕ್ಸ್ ಆಗುತ್ತೆ. ಅದರ ನಂತರ ಇದರ ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. ಇದರ ಡಿಫ್ರೆನ್ಸಿಯೇಷನ್ ಇದನ್ನು ಕಾನ್ಸ್ಟೆಂಟಾಗಿ ಟ್ರೀಟ್ ಮಾಡಿದರೆ ಇದು 0 ಆಗುತ್ತೆ, ಇದರದ್ದು 0 ಆಗುತ್ತೆ. ಸೊ ಬ್ರ್ಯಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ. ಇವಾಗ ಇದೇ ಫಂಕ್ಷನ್ನ ವೈ ರೆಸ್ಪೆಕ್ಟ್ನಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ವೈ ರೆಸ್ಪೆಕ್ಟ್ನಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋದರೆ ಇದರೊಳಗೆ ವೈ ಏನು ಇದು ಟರ್ಮ್ ಇಲ್ಲ, ಇದನ್ನು ಕಾನ್ಸ್ಟೆಂಟಾಗಿ ಟ್ರೀಟ್ ಮಾಡಿದರೆ ಇದು 0 ಆಗುತ್ತೆ, ಇದು 0 ಆಗುತ್ತೆ. ಇದರ ಡಿಫ್ರೆನ್ಸಿಯೇಷನ್ 2y ಆಗುತ್ತೆ, ಇದರದ್ದು ಡಿಫ್ರೆನ್ಸಿಯೇಷನ್ 0 ಆಗುತ್ತೆ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ಮೈನಸ್ ಆಫ್ ಎಲ್ ಎನ್ ಇಂಟು ಎಲ್ ಎನ್ ಎಕ್ಸ್ ಪ್ಲಸ್, ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, 1 ಡಿವೈಡೆಡ್ ಬೈ ಎಲ್ ಎನ್ ಎಕ್ಸ್ ಮೈನಸ್ 2x ಡಿವೈಡೆಡ್ ಬೈ 2y. ಸೊ ಮಕ್ಕಳೇ, ಇದಾಗುತ್ತೆ ಡಿಫ್ರೆನ್ಷಿಯೇಟ್ನೆಲ್ಲ ಸಿಂಪ್ಲಿಫೈ ಮಾಡಿದ ನಂತರ. ಇವಾಗ ಕ್ವೆಶನ್ನಲ್ಲಿ ಹೇಳಿದ್ದಾರೆ ಎಕ್ಸ್ ಈಕ್ವಲ್ಸ್ ಟು ಇ ಹಾಕಬೇಕಂತ ಹೇಳಿ. ಮೈನಸ್ ಆಫ್ ಎಲ್ ಎನ್ ಆಫ್ ಇ ಈಕ್ವಲ್ಸ್ ಟು 1 ಆಗುತ್ತೆ. ಓಕೆನಾ. ಇವಾಗ ಎಲ್ ಎನ್ ಆಫ್ ಇ ಇಲ್ಲಿ ಹಾಕಿದ ನಂತರ 1 ಆಗುತ್ತೆ. ಆದರೆ ಎಲ್ ಎನ್ ಆಫ್ ಮತ್ತೆ ಇಲ್ಲೇನಾಗುತ್ತೆ, ಎಲ್ ಎನ್ ಆಫ್ 1 ಬರುತ್ತೆ, ಇಲ್ಲಿ ಇದು 0 ಆಗುತ್ತೆ. ಸೊ 0 ಪ್ಲಸ್ ಇದಾಗುತ್ತೆ 1, ಯಾಕೆಂದರೆ ಇವಾಗ ಹೇಳಿದೆ ಎಲ್ ಎನ್ ಆಫ್ ಇ ಈಕ್ವಲ್ಸ್ ಟು 1 ಆಗುತ್ತೆ. ಸೊ 1 ಡಿವೈಡೆಡ್ ಬೈ 1, 2 ಮೈನಸ್ 2 ಇಂಟು ಇ ಮೈನಸ್ 2e ಆಗುತ್ತೆ, ಡಿವೈಡೆಡ್ ಬೈ ಇಲ್ಲಿ y ಏನು ಹಾಕಬೇಕಂತ ಹೇಳ್ತೀನಿ. y ಇಲ್ಲಿ ಫಂಕ್ಷನ್ ನೋಡಿದಾಗ ಎಕ್ಸ್ ಎಲ್ ಎನ್ ಆಫ್ ಎಲ್ ಎನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4 ಈಕ್ವಲ್ಸ್ ಟು 0 ಇದೆ. ಇದರೊಳಗೆ ಎಕ್ಸ್ ಈಕ್ವಲ್ಸ್ ಟು ಇ ಹಾಕಿ, ಇ ಇದಾಗುತ್ತೆ ಎಲ್ ಎನ್ ಆಫ್ ಎಲ್ ಎನ್ ಇ, ಈ ಟೋಟಲಿ 0 ಆಗುತ್ತೆ. ಇದಾಗುತ್ತೆ ಇ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4 ಈಕ್ವಲ್ಸ್ ಟು 0. ಸೊ ವೈ ಸ್ಕ್ವೇರ್ ಈಕ್ವಲ್ಸ್ ಟು 4 ಪ್ಲಸ್ ಇ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ವೈ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಇ ಸ್ಕ್ವೇರ್ ಆಗುತ್ತೆ. ಓಕೆ, ಇದರೊಳಗೆ ವೈ ಈಸ್ ಗ್ರೇಟರ್ ದೆನ್ 0 ಅಂತೇಳಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಬಿ 4 ಪ್ಲಸ್ ಇ ಸ್ಕ್ವೇರ್ ಆಗುತ್ತೆ, ವೈ ಈಕ್ವಲ್ಸ್ ಟು ಇ ಸ್ಕ್ವೇರ್. ಸೊ ಇದನ್ನು ಇಲ್ಲಿ ಹಾಕ್ತಿದ್ದೇನೆ, ಸ್ಕ್ವೇರ್ ರೂಟ್ ಓವರ್ 4 ಪ್ಲಸ್ ಇ ಸ್ಕ್ವೇರ್. ಸೊ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 2e ಡಿವೈಡೆಡ್ ಬೈ, ಇಲ್ಲಿ 1 ಬರುತ್ತೆ, 1 ಮೈನಸ್ 2e, ಏಕೆಂದರೆ 1 ಮೈನಸ್ 2e ಡಿವೈಡೆಡ್ ಬೈ 2
ರೂಟ್ ಓವರ್ 4 ಪ್ಲಸ್ ಈ ಸ್ಕ್ವೇರ್ ಆಗುತ್ತೆ. ಸೊ ಇದೇ ಫೈನಲ್ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.